ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ, ಕೃಷ್ಣಾ ನದಿಯಲ್ಲಿ ಹೆಚ್ಚಿದ ಅಪಾರ ಪ್ರಮಾಣದ ನೀರಿನ ಹರಿವು. ಹಿಪ್ಪರಗಿ ಜಲಾಶಯದಿಂದ 75,000 ಕ್ಯೂಸೆಕ್ಸ್ ನೀರು ಹೊರಕ್ಕೆ. ಚಿಕ್ಕೋಡಿಯ ನದಿ ತೀರದ ಜಮೀನುಗಳಿಗೆ ನುಗ್ಗಿದ ನೀರು, ಪ್ರವಾಹ ಭೀತಿ ಎದುರಾದರೂ ಎಚ್ಚೆತ್ತುಕೊಳ್ಳದ ಬೆಳಗಾವಿ ಜಿಲ್ಲಾಡಳಿತ, ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ. ಅಪಾಯದ ಮಟ್ಟ ಮೀರಿದ ದೂದಗಂಗಾ ನದಿ, ಜಲಾವೃತವಾದ ಸೇತುವೆ ಮೇಲೆ ಜನಸಂಚಾರ, ಜನರ ಓಡಾಟ. ನ್ಯೂಸ್ ಫಸ್ಟ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸರು. ರಾಯಚೂರು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ, ಲಿಂಗಸಗೂರು, ಮುದಗಲ್, ಮಾಕಾಪುರ ಭಾಗದಲ್ಲಿ ವರ್ಣಾರ್ಭಟ. ಮುಂಗಾರು ನಂಬಿದ್ದ ರೈತರ ಮೊಗದಲ್ಲಿ ಮಂದಹಾಸ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ನಿರಂತರ ಮಳೆ, ಟೂರಿಸ್ಟ್ ಪ್ಲೇಸ್ನಲ್ಲಿ ಹೆಚ್ಚಿದ ಪ್ರವಾಸಿಗರ ಸಂಖ್ಯೆ. ಪಾರ್ಟಿ ಗಿರಾಕಿಗಳ ಮೇಲೆ ಕಣ್ಣಿಡಲು ಪ್ರವಾಸಿ ಮಿತ್ರ ಟೀಮ್ ರೆಡಿ. ಮಳೆಗಾಗಿ ದೇವರ ಮೊರೆ ಹೋದ ಗ್ರಾಮಸ್ಥರು, ರೋಣದ ಹೊಳೆಆಲೂರು ಹೋಬಳಿಯಲ್ಲಿ ಗುರ್ಜಿ ಆಚರಣೆ. ಮನೆ ಮನೆಗೆ ತೆರಳಿ ಮಳೆಗಾಗಿ ಪ್ರಾರ್ಥಿಸಿದ ಯುವಕರ ತಂಡ. ಡೆಂಗಿ ಹೆಚ್ಚಳ ಬೆನ್ನಲ್ಲೇ ಸಿಎಂ ನೇತೃತ್ವದಲ್ಲಿ ಸಭೆ, ಜಿಲ್ಲಾ ಮಟ್ಟದಲ್ಲಿ ಡೆಂಗಿ ಟಾಸ್ಕ್ ಫೋರ್ಸ್ ರಚನೆಗೆ ಸೂಚನೆ. ಸೊಳ್ಳೆಗಳ ನಾಶಪಡಿಸಲು ಅಧಿಕಾರಿಗಳಿಗೆ ವಾರ್ನಿಂಗ್. ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಮುಂದೂಡಿಕೆ, ರಾಮನಗರದಲ್ಲಿ ಕಮಲ ದಳ ಜಂಟಿ ಪ್ರತಿಭಟನೆ. ಕಂದಾಯ ಭವನ ಗ್ಲಾಸ್ ಪುಡಿಗಟ್ಟಿ ಪ್ರತಿಭಟನಾಕಾರರ ಹೈಡ್ರಾಮಾ. ಮತ್ತೆ ಪಂಚಮಸಾಲಿ 2A ಮೀಸಲಾತಿ ಕಿಚ್ಚು, ಅಧಿಕಾರಕ್ಕಿಂತ ಸಮಾಜ ಮುಖ್ಯ ಎಂದ ಕಾಗೆ. ಸ್ವಾಮೀಜಿ ಮುಂದೆ ರಾಜೀನಾಮೆ ಶಪಥ ಮಾಡಿದ ಕಾಂಗ್ರೆಸ್ ಶಾಸಕ. ಪಾರ್ಲಿಮೆಂಟ್ ಒಳಗೆ ಹೋಗಿ ರಾಹುಲ್ ಕೆನ್ನೆಗೆ ಬಾರಿಸಬೇಕು, ಶಾಸಕ ಭರತ್ ಶೆಟ್ಟಿ ವಿರುದ್ಧ ಕಮಿಷನರ್ಗೆ ದೂರು. ಎಫ್ಐಆರ್ ದಾಖಲಿಸಿ ಬಂಧಿಸಲು ಕಾಂಗ್ರೆಸ್ ಒತ್ತಾಯ. ಡೆಂಗಿ ವರ್ಣಾರ್ಭಟದ ನಡುವೆ ಸಚಿವರ ಮೋಜು ಮಸ್ತಿ. ಸಚಿವ ಜಮೀರ್ ಅಹಮದ್ ಹೊಸ ರೀಲ್ ಸದ್ದು, ಜಾಲತಾಣದಲ್ಲಿ ಕಿಡಿ ಹೊತ್ತಿಸಿದ ವಿಡಿಯೋ. ಭಾರತೀಯ ಸೇನೆಯಲ್ಲಿ 37 ವರ್ಷಗಳ ಸುದೀರ್ಘ ಸೇವೆ, ತವರಿಗೆ ಹಿಂದಿರುಗಿದ ನಿವೃತ್ತ ಯೋಧನಿಗೆ ಗ್ರಾಮಸ್ಥರ ಅದ್ಧೂರಿ ಸ್ವಾಗತ. ಮಂಗಳವಾದ್ಯಗಳೊಂದಿಗೆ ರಥದಲ್ಲಿ ಮೆರವಣಿಗೆ. ಆಷಾಢ ಶುಕ್ರವಾರಕ್ಕೆ ಮೈಸೂರು ಜಿಲ್ಲಾಡಳಿತ ಸಕಲ ಸಿದ್ಧತೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಲಿರೋ ಭಕ್ತರು. ಮೂಲಭೂತ ಸೌಕರ್ಯ, ಭಕ್ತರಿಗೆ ಉಚಿತ ಬಸ್ ವ್ಯವಸ್ಥೆ. ಸುರಪುರಿನ ರಂಗಂಪೇಟೆಯಲ್ಲಿ ನೂತನ ದೇವಸ್ಥಾನ ಉದ್ಘಾಟನೆ. 2 ದಿನಗಳಿಂದ ಮರಗಮ್ಮ ದೇವಿಗೆ ವಿಶೇಷ ಪೂಜೆ. ಬೆಳ್ಳಿ ಮೂರ್ತಿಗೆ ಗಂಗಾ ಸ್ನಾನ, ಬೃಹತ್ ಮೆರವಣಿಗೆ. ಉಡುಪಿ ಜಿಲ್ಲೆಯ ಕಾಪುಗೆ ಸೂರ್ಯಕುಮಾರ್ ಭೇಟಿ. ಹೊಸ ಮಾರಿಗುಡಿಯ ಉಚ್ಚಂಗಿ ದೇವಿ ದರ್ಶನ ಪಡೆದ ದಂಪತಿ. ವಿವಾಹ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಟೆಂಪಲ್ ಟೂರ್. 2 ದಿನದ ರಷ್ಯಾ ಪ್ರವಾಸ ಮುಗಿಸಿದ ಪ್ರಧಾನಿ, ರಾತ್ರಿ ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾ ತಲುಪಿದ ಮೋದಿ. 41 ವರ್ಷಗಳ ಬಳಿಕ ಐತಿಹಾಸಿಕ ಭೇಟಿವೆಂದು ಬಣ್ಣನೆ. ದರ್ಶನ್ ಜೊತೆ ನಟಿಸಿದ್ದ ಊರ್ವಶಿ ರೌಟೆಲ್ಲಾಗೆ ಗಾಯ. ಹೈದರಾಬಾದ್ನಲ್ಲಿ ನಡೀತಾ ಇದ್ದ ಶೂಟಿಂಗ್ ವೇಳೆ ಅವಘಡ. ಮೂಳೆ ಮುರಿದುಕೊಂಡು ನಟಿ ಆಸ್ಪತ್ರೆಗೆ ಶಿಫ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.